ಒಂದು ಅಧ್ಯಾಯ ಮುಗೀತು. ಮುಂದೆ ಏನು ಕತೆ? ಮುಂದೆ ಏನು ಕಥೆ ಅಂದರೆ ಇನ್ನೇನು ಎಲೆಕ್ಷನ್ಸ್ ಅನೌನ್ಸ್ ಆಗುತ್ತಲ್ಲ. ಆಗುತ್ತೆ, ಎಲ್ಲ ಆಗ್ತಿದೆ. ನಾಳೆನೇ ಅನೌನ್ಸ್ ಆಗ್ತಾ ಇದೆ. ಪಾರ್ಟಿನವರು ನಾಳೆನೇ ಟಿಕೆಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಏನೋ ನಾಳೆನೇ ಪಾರ್ಟಿ ಟಿಕೆಟ್ಸ್ ಅನೌನ್ಸ್ ಆಗ್ತಿದ್ಯಾ? ಹಾಗಾದ್ರೆ ಇಷ್ಟೊತ್ತಿಗೆ ಮೀಟಿಂಗ್ ಎಲ್ಲ ಮುಗ್ದಿರ್ಬೇಕಲ್ಲ. ಅಪ್ಪ ನಿಮ್ಮನ್ನ ಕರೆದಿಲ್ವಾ? ಇಲ್ಲ ಮಗಳೇ, ವೀರುನ ಮೀಟಿಂಗ್ ಕರೆದಿಲ್ಲ. ಯಾಕೆ? ಹಾಗಾದ್ರೆ ಅಪ್ಪಂಗೆ ಪಾರ್ಟಿ ಟಿಕೆಟ್ ಕೊಡಲ್ವಾ? ಯಾಕೆ ಕೊಡಲ್ಲ? ಕೊಡಲೇಬೇಕು. ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ದೊಡ್ಡ ಯಜಮಾನ್ರಿದ್ದಾಗ ಈ ಪಾರ್ಟಿ ಶುರು ಮಾಡಿದ್ದು. ಅದಾದಮೇಲೆ ಯಜಮಾನ್ರು ಊರು ಸುತ್ತಿ ಜನಗಳ ಪ್ರೀತಿ ಗಳಿಸಿ ಈ ಪಾರ್ಟಿನ ಕಟ್ಟಿದ್ದು. ಯಾರೋ ಮಾಡಿದ ಆರೋಪಕ್ಕೆ ನಾನು ಬಲಿಯಾದೆ. ಪಾರ್ಟಿ ಕೆಟ್ಟ ಹೆಸರು ಬರಬಾರ್ದು ಅಂತ ನಾನು ರಾಜೀನಾಮೆನೂ ಕೊಟ್ಟೆ. ಹಾಗಂತ ನಾನು ತಪ್ಪು ಒಪ್ಕೊಂಡೆ ಅಂತಲ್ಲ, ನಾನು ಯಾವ ತಪ್ಪನ್ನು ಮಾಡಿಲ್ಲ. ಮಾವನವರು ಕಟ್ಟಿದ ಪಾರ್ಟಿ ಇದು, ಹಾಗಾಗಿ ನನಗೆ ಸ್ವಲ್ಪ ಬೆಲೆ ಇದೆ. ಆದರೆ ನಿಮಗೆ ಬೆಲೆ ಕೊಡಲಿಲ್ಲ ಅಂದರೆ ಪಕ್ಷ ಹೇಗೆ ಉಳಿಯುತ್ತೆ ಯಜಮಾನ್ರೆ? ಜನ ಈಗಲೂ ನಿಮ್ಮ ಪರವಾಗಿ ಇರೋದು. ನೋಡೋಣ, ಪಾರ್ಟಿನವರು ನಾಳೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ನಾಳೆನೇ ಗೊತ್ತಾಗುತ್ತೆ. ಕೊಡ್ಲೇಬೇಕಲ್ಲ ವೀರು. ಆ ಕ್ಷೇತ್ರಕ್ಕೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ? ವೀರು, ಟಿಕೆಟ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನಾವು ಎಲ್ಲರ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಬೇಕು ಅಂತಿದ್ವಲ್ಲ. ಪದ್ಮನಾಭ ಅವರೇ, ನಾನು ನಿಮ್ಮ ಹತ್ರ ಎಲ್ಲ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನು ಯಜಮಾನ್ರೆ? ನಾನು ನಂದಿನಿ ಬೇರೆ ಮನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಯಜಮಾನ್ರೆ, ಇದ್ಯಾಕಿಂತ ನಿರ್ಧಾರಕ್ಕೆ ಬಂದ್ರಿ? ಯಾಕೆ ಈ ಮನೇಲಿ ಏನಾದರೂ ಸಮಸ್ಯೆ ಆಯಿತಾ? ಅಯ್ಯಯ್ಯೋ, ಸಮಸ್ಯೆ ಏನೂ ಇಲ್ಲ. ನೀವೆಲ್ಲರೂ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ನಿಮ್ಮನ್ನೇ ಮರೆತು ನಮ್ಮನ್ನು ನೋಡ್ಕೊಳ್ಳೋದ್ರಲ್ಲೇ ಕಷ್ಟಪಡ್ತಾ ಇದ್ದೀರಾ. ಕಷ್ಟ ಏನು ಪಟ್ಟಿಲ್ಲ ಯಜಮಾನ್ರೆ, ಇದನ್ನ ನಾವು ಇಷ್ಟಪಟ್ಟೆ ಮಾಡಿರೋದು. ಅದು ಗೊತ್ತಿದೆ ಸುಬ್ಬು. ಹಾಗಂತ ಎಷ್ಟು ದಿನ ಅಂತ ನಾವು ಇದೇ ಮನೇಲಿ ಇರೋದಕ್ಕಾಗತ್ತೆ ಹೇಳು? ಯಾಕಿರ್ಬಾರ್ದು? ಯಾಕೆ ನನ್ನ ಜೊತೆ ಮತ್ತೆ ಸುಬ್ಬು ಜೊತೆ ನಿಮ್ಮಿಬ್ರಿಗೂ ಇರೋದಕ್ಕೆ ಇಷ್ಟ ಅಲ್ವಾ? ಅಯ್ಯ, ಇದು ಒಳ್ಳೆ ಚೆನ್ನಾಯ್ತಲ್ಲ. ನಿಮ್ಮಿಬ್ಬರ ಜೊತೆನೇ ಇದ್ದರೆ ನನಗೆ ನಂದಿನಿಗೆ ಸ್ವಲ್ಪ ಪ್ರೈವಸಿ ಬೇಡವಾ? ಎಷ್ಟು ವರ್ಷದ ಮೇಲೆ ಸಿಕ್ಕಿದ್ದೀವಿ, ಪ್ರೈವಸಿ ಬೇಕಪ್ಪ. ಅದೇನೋ ನಿಜ. ನೀವು ಮನೆಯಿಂದ ಹೊರಗೆ ಹೋಗೋಕ್ಕೆ ಇಂಥ ಕಾರಣ ಕೊಟ್ಬಿಟ್ರೆ ನಾವೇನು ಹೇಳಕ್ಕೆ ಸಾಧ್ಯ ಹೇಳಿ? ಇಲ್ಲ ಮಾವ, ನನಗೇನೋ ಇದು ಕಾರಣ ಅಂತ ಅನ್ನಿಸ್ತಾ ಇಲ್ಲ. ಶ್ರಾವಣಿ, ನೀವು ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಜೀವನದ ಬಗ್ಗೆ ನೀವು ಇನ್ನಾದರೂ ಯೋಚನೆ ಮಾಡಬೇಕು. ನೀವು ಸುಖವಾಗಿ ಸಂತೋಷವಾಗಿ ಬದುಕಬೇಕಲ್ವಾ? ನಿಮ್ಮ ಬದುಕು ಬೆಳಿಬೇಕು ತಾನೆ? ಹೌದು ಅಮ್ಮೋರೆ, ಆದರೆ ಅದಕ್ಕೂ ನೀವು ಮನೆ ಬಿಟ್ಟು ಹೋಗೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಕಣೋ. ನಾವಿಬ್ರು ಇಲ್ಲೇ ಇದ್ರೆ 3 ಹೊತ್ತು ನೀವು ನಮ್ಮನ್ನು ನೋಡ್ಕೊಳ್ಳೋದ್ರಲ್ಲೇ ಮಗ್ನರಾಗ್ಬಿಟ್ಟಿರ್ತೀರ. ಸ್ವಲ್ಪ ದೂರ ಇದ್ರೇನೆ ಸಂಬಂಧ ಗಟ್ಟಿ ಆಗದ ಕಣೋ. ನಾವು ಊರಾಚೆ ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಇರ್ತೀವಿ. ಬಂದು ಹೋಗಿ ಮಾಡೋದಕ್ಕೆ ಮನೆ ಅಂತ ಬೇಡವೇನೋ? ಹೌದು, ಶ್ರಾವಣಿಗೂ ಒಂದು ತವ್ರ ಮನೆ ಅಂತ ಆದರೆ ಅವಳು ಖುಷಿಯಿಂದ ಬಂದು ಹೋಗಿ ಮಾಡ್ತಿರ್ಬೋದು. ಮಗಳು ಅಳಿಯನ್ನ ಸತ್ಕಾರ ಮಾಡೋ ಅವಕಾಶ ನಮಗೂ ಸಿಗತ್ತೆ ಅಲ್ವಾ? ಅಲ್ಲಮ್ಮ, ಅಯ್ಯೋ, ಯಾಕಮ್ಮ ಇಷ್ಟು ನೊಂದ್ಕೋತಾ ಇದೆಯಾ? ನಾವು ಮನೆಯಿಂದ ಆಚೆ ಹೋಗ್ತಾ ಇದ್ದೀವಿ, ನಿಮ್ಗಳು ಮನಸ್ಸಿಂದ ಅಲ್ಲ. ನೋಡ್ತಾ ಇರು, ಸೂಪರ್ ಆಗಿರುತ್ತೆ. ನಿನಗೂ ತವ್ರ ಮನೆ ಅನುಭವ ಆಗುತ್ತೆ. ನೀವೆಲ್ಲರೂ ಅಪ್ಪನೆ ಕೊಟ್ರೆ ನಾನೊಂದು ಮನೆ ನೋಡಿದ್ದೀನಿ, ಅಲ್ಲಿಗೆ ಹೋಗಿ ಸೇರ್ಕೋತೀನಿ.
ನಂದಿನಿ ಎಲ್ಲ ತಗೊಂಡಿದ್ಯಮ್ಮ? ಹಾಂ, ಎಲ್ಲ ಪ್ಯಾಕ್ ಮಾಡಿ ಆಯಿತು. ನಾವು ಸಾಮಾನೆಲ್ಲ ಜೋಡಿಸಿ ಹಾಲು ಉಕ್ಕಿಸ್ಬೇಕಾಗತ್ತೆ. ಹೋಗ್ತಾ ದಾರಿಯಲ್ಲಿ ಹಾಲು ತೊಗೊಂಡು ಹೋಗೋಣ. ಪಾರ್ಟಿ ಟಿಕೆಟ್ ಏನಾಯ್ತು ನೋಡ. ಯಾಕೆ ಎಲ್ರು ಟೆನ್ಷನ್ ಆಗಿದ್ದೀರಾ? ಏನಿಲ್ಲ ಮೇಡಮ್, ಪಾರ್ಟಿಯಿಂದ ಟಿಕೆಟ್ ಅನೌನ್ಸ್ ಆಗಿದೆ. ಟಿವಿಲೆಲ್ಲ ಅದೇ ನ್ಯೂಸು, ಯಜಮಾನ್ರು ಟಿಕೆಟ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಈ ಸಲ ಆಡಳಿತ ಪಕ್ಷದ ಎಲೆಕ್ಷನ್ ಕ್ಯಾಂಡಿಡೇಟ್ ಲಿಸ್ಟ್ ನಮ್ಮ ಮುಂದಿದೆ. ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಬಿಗ್ ಬ್ರೇಕಿಂಗ್ ನ್ಯೂಸ್! ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮಾಜಿ ವಿದ್ಯಾಮಂತ್ರಿಗಳಿಗೆ ಕೈ ತಪ್ಪಿದ ಟಿಕೆಟ್. ಮಾಜಿ ವಿದ್ಯಾಮಂತ್ರಿಗಳಾದ ವೀರೇಂದ್ರ ಸರ್ ದೇಸಾಯಿ ಅವರು ಲಂಚದ ಹಗರಣದಲ್ಲಿ ಭಾಗಿಯಾಗಿದ್ರು ಎಂಬ ವದಂತಿಯ ಹಿನ್ನೆಲೆಯಲ್ಲಿ ಪಕ್ಷ ಅವರಿಗೆ ಟಿಕೆಟ್ ನಿರಾಕರಿಸಿದೆ. ಬದಲಿಗೆ ಈ ಚುನಾವಣೆಯ ಟಿಕೆಟ್ ಅವರ ಸಹೋದರಿ ವಿಜಯಾಂಬಿಕಾ ಅವರ ಪಾಲಾಗಿದೆ. ಇಷ್ಟು ವರ್ಷ ಪಾರ್ಟಿಲಿದ್ದೆ, ಜನರಿಗೋಸ್ಕರ ಹಗಲು ರಾತ್ರಿ ಶ್ರಮ ಪಟ್ಟೆ, ಪಾರ್ಟಿಗೋಸ್ಕರ ದುಡಿದೆ. ಈಗ ಪಾರ್ಟಿನೇ ನನ್ನ ಆಚೆ ಹಾಕಿದೆ. ಬೇಜಾರು ಮಾಡ್ಕೋಬೇಡಿ ಅಪ್ಪ. ಆ ಪಕ್ಷ ಕಟ್ಟಿದ್ದೇ ನೀವು ಆ ಪಕ್ಷದಲ್ಲಿ ಇರೋದಕ್ಕೇನೆ ಎಷ್ಟೋ ಜನರಿಗೆ ಆ ಪಕ್ಷದಿಂದ ಒಳ್ಳೇದಾಗಿದೆ. ನಿಮಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಲಾಸ್. ನೀವು ಆ ಪಕ್ಷಕ್ಕೆ ಶಕ್ತಿ ಆಗಿದ್ರಿ. ಹೌದು ಯಜಮಾನ್ರೆ, ನಿಮ್ಮಿಂದ ಎಷ್ಟೋ ಜನ ಸಹಾಯ ಪಡ್ಕೊಂಡಿದ್ದಾರೆ, ಇನ್ನೂ ನಿಮ್ಮನ್ನ ನೆನೆಸ್ಕೋತಾ ಇದ್ದಾರೆ. ಯಜಮಾನ್ರೆ, ಪಕ್ಷ ಗೆದ್ದಿದ್ದೆ ನೀವು ಪಕ್ಷದಲ್ಲಿದ್ದೀರಾ ಅಂತ. ಇವಾಗ ನೀವೇ ಇಲ್ಲ ಅಂದಮೇಲೆ ಪಕ್ಷ ಗೆಲ್ಲೋದಿಲ್ಲ ಬಿಡಿ ಯಜಮಾನ್ರೆ. ಈ ಪಕ್ಷ ಒಳ್ಳೆತನ ಎಲ್ಲಪ್ಪ ನೋಡುತ್ತೆ. ಅವರಿಗೆ ಬೇಕಾಗಿರೋದು ದುಡ್ಡು. ನೀವಂತ ಯಜಮಾನರನ್ನು ಹೊರಗೆ ಹಾಕಿ ದುಡ್ಡು ಇಸ್ಕೊಂಡು ಆ ವಿಜಯಾಂಬಿಕಾಗೆ ಟಿಕೆಟ್ ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ಟಿಕೆಟ್ನ ಕೊಂಡ್ಕೊಳ್ಬೋದು, ಆದರೆ ಜನರ ಪ್ರೀತಿ ಅವ್ರ ಮನಸ್ಸನ್ನು ಗೆಲ್ಲೋದಕ್ಕಾಗಲ್ಲ. ಅದು ಬೆಲೆ ಕಟ್ಟಕ್ಕಾಗದೇ ಇರೋವಂಥದ್ದು. ಅದನ್ನು ನೀವು ಸಂಪಾದನೆ ಮಾಡಿದ್ದೀರಾ ವೀರು. ಜನರ ಸಪೋರ್ಟ್ ನಿಮ್ಗಿರಬೇಕಾದ್ರೆ ನೀವು ಯಾಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು?